ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಆಗಸ್ಟ್ ತಿಂಗಳ ಭವಿಷ್ಯ, ಅದರಲ್ಲಿ ಮಿಥುನ ರಾಶಿ. ಮಿಥುನ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ, ಯಾವ ಕ್ಷೇತ್ರಗಳು ಹೇಗಿರುತ್ತೆ ಅಂತೇಳಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಪ್ರೆಷರ್ ಜಾಸ್ತಿ ಬರ್ತಾ ಹೋಗುತ್ತೆ ಕೆಲಸದಲ್ಲಿ, ಮತ್ತು ಜವಾಬ್ದಾರಿಗಳು ಜಾಸ್ತಿ ಹೆಗಲ ಮೇಲೆ ಬೀಳ್ತಾ ಹೋಗುತ್ತೆ. ಮತ್ತು ಕೆಲಸದ ಹೊರೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಸ್ವಲ್ಪನೂ ಕೂಡ ಪುರ್ಸೋತಿರಲ್ಲ, ಅಷ್ಟು ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ, ಅಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಮೇಲಧಿಕಾರಿಗಳು ಗೌರವ, ಪ್ರಶಂಸೆ ಮತ್ತು ಎಲ್ಲ ರೀತಿ ಮೆಚ್ಚುಗೆ ದೊರಕ್ತಾ ಹೋಗುತ್ತೆ. ನೀವೇನು ಕೆಲಸ ಮಾಡ್ತಾ ಇರ್ತೀರಾ ಅದ್ರ ತಕ್ಕನಂಗೆ ಅವರಿಗೆ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಕೆಲಸ ಕಡೆ ಗಮನ ಕೊಟ್ಟಷ್ಟು ಕುಟುಂಬದವರು ಕೂಡ ಗಮನ ಕೊಡ್ತಾ ಹೋಗಿ, ಸ್ವಲ್ಪ ಆದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಎಷ್ಟೇ ಕೆಲಸ ಇದ್ದರೂ 1 ಅವರ್ ಕೆಲಸ ಮಾಡಿದರೂ ಕೂಡ 5 ನಿಮಿಷ ರೆಸ್ಟನ್ನು ತಗೊಳ್ಳಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಆರೋಗ್ಯದ ಮೇಲೂ ಕೂಡ ಪ್ರಭಾವ ಕಮ್ಮಿ ಬೀಳ್ತಾ ಹೋಗುತ್ತೆ. ವ್ಯಾಪಾರ ವ್ಯವಸ್ಥೆಗೆ ನೋಡ್ತಾ ಹೋದರೆ ಹೊಸ ಹೊಸ ಒಪ್ಪಂದಗಳು ಸಿಗ್ತಾ ಹೋಗುತ್ತೆ. ಇವರಿಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಸ್ಥಾನಗಳು ಇದೆ, ಮತ್ತು ಇದರಿಂದ ಇವರಿಗೆ ಉತ್ತಮ ಧನಲಾಭ ಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಸ್ಥರಿಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹೊಸ ಬಿಸ್ನೆಸ್ ಆರಂಭಿಸೋಕ್ಕೆ ಅಥವಾ ವಿಸ್ತರಣೆ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇದು. ಮತ್ತು ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಸಹಿತ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇದರಿಂದ ಇವರಿಗೆ ಧನಪ್ರಾಪ್ತಿ ರೂಪದಲ್ಲಿ ಎಲ್ಲ ರೀತಿ ಚೆನ್ನಾಗಿರ್ತಾ ಹೋಗುತ್ತೆ, ಸ್ಥಿರ ಧನಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ ಇವರಿಗೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಅಂಕಗಳು ಮತ್ತು ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಯಾಕಂದರೆ ಭಾಳನೇ ಶ್ರದ್ಧೆ ಇರಬೇಕು, ಓದಿನ ಕಡೆ ಆಸಕ್ತಿ ಇರಬೇಕು. ಮತ್ತು ನೀವು ಯಾವ ಕೆಲಸ ಮಾಡಬೇಕಂತ ಇರ್ತೀರ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕರೆಸಿ. ಇಲ್ಲ ನಾನು ಸ್ಪೋರ್ಟ್ಸಲ್ಲಿ ಆಡ್ತೀನಿ, ಸ್ಪೋರ್ಟ್ಸಲ್ಲಿ ನಾನು ಸಾಧನೆ ಮಾಡ್ತೀನಿ ಅನ್ನೋದಾದರೆ ಅದ್ರ ಕಡೆ ನೀವು ಗಮನ ಹರಿಸ್ತಾ ಹೋಗಿ. ನೀವು ಸ್ಪೋರ್ಟ್ಸಲ್ಲಿ ಇರ್ತೀರ, ಓದಿನ ಕಡೆ ಆಸಕ್ತಿ ಹೋಗ್ತಾ ಇರಲ್ಲ, ಆದರೂ ಕೂಡ ಮನೆಯಲ್ಲಿ ಓದು ಅಂತ ಹಂಬಲಿಸ್ತಾ ಇದ್ದರೆ, ಫಸ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನಿಮ್ಮ ಮನೆಯವರಿಗೆ ಹೇಳಿಬಿಟ್ಟು, ನನಗೆ ಈ ಓದಿನ ಕಡೆ ಆಸಕ್ತಿ ಇಲ್ಲ, ನನಗೆ ಸ್ಪೋರ್ಟ್ಸ್ ಕಡೆ ಆಸಕ್ತಿ ಜಾಸ್ತಿ ಇದೆ, ಆದಷ್ಟು ನಾನು ಈ ಕಡೆನೇ ಹೋಗ್ತೀನಿ, ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿ ಅಂತ ಮನೆಯಲ್ಲಿ ನಿಮ್ಮ ಮನಸ್ಸು ಬಿಚ್ಚಿ ಹೇಳಿದ್ರೇ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ನೀವು ಏನೇ ಇದ್ದರೂ ಸಹಿತ ಯಾವುದೇ ಒಂದು ಸ್ಪೋರ್ಟ್ಸಲ್ಲಾಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಶ್ರದ್ಧೆ, ಭಕ್ತಿ, ಶಿಸ್ತು ಎಲ್ಲ ರೀತಿ ಬಹಳ ಮುಖ್ಯ ಆಗಿರುತ್ತೆ. ಅದನ್ನು ನೀವು ಪಾಲನೆ ಮಾಡ್ತಾ ಹೋಗಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಕೆಲಸದ ಒತ್ತಡದಿಂದ ಇವರಿಗೆ ಮಾನಸಿಕ ಆಯಾಸ ಆಗಿರ್ಬೋದು, ಮತ್ತು ನಿದ್ರೆಯ ಕೊರತೆಗಳು ಭಾಳನೇ ಕಾಡ್ತಾ ಹೋಗುತ್ತೆ. ಸ್ವಲ್ಪ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ತಾ ಹೋಗಿ. ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ನಿಮಗೆ. ಆದಷ್ಟು ಏನೇ ಇದ್ದರೂ ಸಹಿತ ಸ್ವಲ್ಪ ಆಯಾಸವನ್ನು ತೊಗೊಳೋದು ಬಿಡಿ, ಸ್ವಲ್ಪ ಆದಷ್ಟು ನೀವು ರೆಸ್ಟನ್ನು ಮಾಡ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಸಣ್ಣ ಪುಟ್ಟ ಉಸಿರಾಟದ ತೊಂದರೆ ಆಗಿರ್ಬೋದು ಅಥವಾ ಕಾಲು ನೋವಿನ ಸಮಸ್ಯೆಗಳು ಭಾಳನೇ ಕಾಡ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ನೀವು ವೈದ್ಯರ ಸಲಹೆಯನ್ನು ಪಡೀರಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳು ಇವರಿಗೆ ಸಾಕಷ್ಟು ಧನಲಾಭಕರ ಸ್ಥಿತಿಗತಿಗಳು ತುಂಬ ಚೆನ್ನಾಗಿದೆ ಇವರಿಗೆ. ಯಾಕಪ್ಪ ಅಂತಂದರೆ ಬೆಳೆದಂಥ ಬೆಳೆಗೆ ಮಾರ್ಕೆಟಿನಲ್ಲಿ ಉತ್ತಮ ಬೇಡಿಕೆ ಸಿಗ್ತಾ ಹೋಗುತ್ತೆ, ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ, ಎಲ್ಲದರ ಕಡೆಯಿಂದನೂ ಇವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ನಿರೀಕ್ಷಣೆ ಮಾಡಿರಲ್ಲ ಅಷ್ಟು ಧನಪ್ರಾಪ್ತಿ ರೂಪದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ತೋಟಗಾರಿಕೆ ಅಥವಾ ಹೈನುಗಾರಿಕೆ ಏನು ಮಾಡ್ತಾ ಇರ್ತೀರಾ ಅವರಿಗೆ ಹೆಚ್ಚಿನ ಆರ್ಥಿಕ ಲಾಭ ದೊರೀತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಅದ್ರ ಕಡೆನೇ ಗಮನ ಹರಿಸ್ತಾ ಹೋಗಿ. ಏನೇ ಒಂದು ಮಾಡಿದ್ರೂ ಸಹಿತ ಆದಷ್ಟು ಅದ್ರ ಬಗ್ಗೆ ಗಮನ ಇರಲಿ. ಸ್ವಲ್ಪ ಅಜಾಗರೂಕತೆಯಿಂದ ಕೆಲಸವನ್ನು ಕೆಡುವ ರೀತಿ ಮಾಡ್ಕೊಂಡು ಹೋಗಬೇಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇಬ್ಬರ ನಡುವೆ ಸಂಬಂಧ ಸಾಧಾರಣವಾಗಿರುತ್ತೆ. ಒಂದಿನ ಜಗಳ ಆಡ್ತೀರಾ, ಒಂದಿನ ಕೂಡ್ತೀರಾ, ಮತ್ತು ಬೇರೆಯವ್ರ ಮಾತು ಕೇಳ್ತಾ ಇರ್ತೀರಾ, ಅವನು ಹಾಗೆ ಇವನು ಹೀಗೆ ಅಂತೇಳಿ. ಅಕಸ್ಮಾತ್ ಇಬ್ಬರು ಕಡೆ ಏನಾದ್ರು ಒಂದು ಮನಸ್ತಾಪ, ಗೊಂದಲಗಳು ಭಾಳನೇ ಆಗ್ತಾ ಇದ್ದರೆ ನಿಮ್ಮಲ್ಲೇ ಕೂತು ಮಾತನಾಡಿ. 3ನೇ ವ್ಯಕ್ತಿ ಪ್ರವೇಶವನ್ನು ಮಾಡೋದಕ್ಕೆ ಬಿಡಬೇಡಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಮಾತನಾಡಿ, ಎಷ್ಟೇ ಕೋಪ ತಾಪ ಮನಸ್ಸುಗಳಿದ್ರೂ ಎಲ್ಲ ರೀತಿ ಮನಸ್ಸು ಬಿಚ್ಚಿ ಮಾತನಾಡಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನೀವು 3ನೇ ವ್ಯಕ್ತಿಗಳು ಪ್ರವೇಶ ಯಾವಾಗ ಆಗಕ್ಕೆ ಬಿಡ್ತೀರಾ ಅಲ್ಲಿ ಸಂಬಂಧಗಳು ಇನ್ನೂ ದೂರ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆದಷ್ಟು ಅದನ್ನು ದೂರ ಇಟ್ಟು ನೀವೇ ಮಾತನಾಡಿ ಬಗೆಹರಿಸ್ತಾ ಹೋಗಿ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳು ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಮನೆಯವರ ಬೆಂಬಲನೂ ಕೂಡ ಸಿಗ್ತಾ ಹೋಗುತ್ತೆ. ಅವರೇ ಮುಂದೆ ನಿಂತು ಒಂದು ಒಳ್ಳೆಯ ಸಂಬಂಧವನ್ನು ಹುಡುಕ್ತಾ ಹೋಗ್ತಾರೆ. ಎಲ್ಲ ರೀತಿ ಅನುಕೂಲ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ವಿವಾಹಿಕ ಜೀವನದಲ್ಲಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಸವಾಲುಗಳು ಮತ್ತು ಕಷ್ಟ ಕಾರಣಗಳು
ಸ್ವಲ್ಪ ವಿವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ನಿಮ್ಮ ಮನೆ ದೇವ್ರನ್ನ ಹೋಗ್ತಾ ಬನ್ನಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆದಾಯದ ಹರಿವು ಉತ್ತಮವಾಗಿರುತ್ತೆ. ಮತ್ತು ಹಳೆಯ ಯಾವುದೇ ಒಂದು ಯಾರಿಗಾರು ಕೊಟ್ಟಿರ್ತೀರ ಅಮೌಂಟು, ಇಲ್ಲ ನೀವು ವ್ಯಾಪಾರ ವ್ಯವಸ್ಥೆಗೆ ಮಾಡ್ಬೇಕಾದ್ರೆ ಉದ್ರಿ ಕೊಟ್ಟಿರ್ತೀರ, ಹಣ ಇಷ್ಟು ದಿನ ಬರ್ತಾ ಇರಲ್ಲ ನಿಮಗೆ, ಇಲ್ಲ ಸಾಲನೇ ಕೊಟ್ಟಿರ್ತಾರೆ ಯಾರಿಗಾದರೂ, ಆದರೂ ಕೂಡ ಅವ್ರು ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ ಇದೇ ರೀತಿ ಮುಂದಕ್ಕೆ ಆಗ್ತಾ ಹೋಗ್ತಾರೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಅದಾಗದೆ ನಿಮ್ಮ ಕೈ ಸೇರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಅವರೇ ಬಂದು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಈ ತಿಂಗಳಲ್ಲಿ ಇವರಿಗೆ ಹಣದ ಅರಿವು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಸ್ಫೂರ್ತಿದಾಯಕವಾಗಿ, ಲಾಭದಾಯಕವಾಗಿ ಎಲ್ಲ ರೀತಿ ಜೀವನ ಸಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಆದಾಯ ಚೆನ್ನಾಗಿದ್ದರೂ ಸಹಿತ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ವೈದ್ಯಕೀಯ ಖರ್ಚಾಗಿರ್ಬೋದು, ಮತ್ತು ಕುಟುಂಬದವರ ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು, ಮತ್ತು ಏನಾದರೂ ಒಂದು ಅನಗತ್ಯ ಮನೆ ರಿಪೇರಿಗಳಾಗಿರ್ಬೋದು, ವಾಹನ ರಿಪೇರಿ ಆಗಿರ್ಬೋದು, ಸ್ವಲ್ಪ ಖರ್ಚು ವೆಚ್ಚಗಳು ಬರುತ್ತೆ. ಆದಷ್ಟು ಅದರ ಕಡೆ ಗಮನವನ್ನು ಹರಿಸ್ತಾ ಹೋಗಿ. ಮತ್ತು ಇದಕ್ಕೆಲ್ಲ ಮೀಗಲಾದ ನಿಮಗೇನೋ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಮತ್ತು ಅವರ ದರ್ಶನವನ್ನು ಪಡೀರಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದೆಯಾ, ಮನಃಶಾಂತಿ ಇಲ್ವಾ, ಮತ್ತು ಮನೆಯಲ್ಲಿ ಗೊಂದಲಗಳು ಆಗ್ತಾ ಇದೆಯಾ, ಮಾಟ ಮಂತ್ರ ದೋಷಗಳಿಂದ ಭಾಳ ನೊಂದು ಬೆಂದು ಹೋಗಿದ್ದೀರಾ, ಮತ್ತು ನಿಮ್ಮ ಮನೆಯಲ್ಲಿ ಇಬ್ಬರು ದಾಂಪತ್ಯ ಜೀವನದಲ್ಲಿ ತುಂಬ ದೂರ ಭಿನ್ನಾಭಿಪ್ರಾಯಗಳು ಆಗ್ತಾ ಇದೆಯಾ, ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ದೂರ ಆಗ್ತಾ ಇದ್ದೀರಾ, ಮಕ್ಕಳು ನಿಮ್ಮಂತೆ ಮಾತು ಕೇಳ್ತಾ ಇಲ್ವಾ, ಏನೇ ಒಂದು ಇನ್ನೂ ಸಮಸ್ಯೆಗಳಿದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.